ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಇವತ್ತು ಮೆಗಾ ಆಪರೇಷನ್ ನಡೀತಾ ಇದೆ. ಫುಟ್ಪಾತ್ನಲ್ಲಿರುವ ಸಣ್ಣ ಪುಟ್ಟ ಕಟ್ಟಡ ಅಂಗಡಿಗಳನ್ನು ತೆರವು ಮಾಡಲಾಗ್ತಿದೆ. 20 ಅಧಿಕ ಅಂಗಡಿಗಳನ್ನು ಡೆಮಾಲಿಷ್ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅಂಟಿಕೊಂಡಿರುವ ಅಂಗಡಿ ಮುಂಗಟ್ಟು ತೆರವು ಮಾಡಲಾಯಿತು. ಪಾಲಿಕೆ ಜಾಗದಲ್ಲಿ ಕಟ್ಟಡಗಳು ಅಂಗಡಿಗಳನ್ನು ತೆರವು ಮಾಡಲಾಯಿತು. ಅಂಗಡಿ ತೆರವಿಗೆ ಮಹಿಳೆಯರು ಕಣ್ಣೀರು ಹಾಕಿದರು. ಅಂಗಡಿಗಳ ತೆರವಿನ ಬಗ್ಗೆ ಮುಸ್ಲಿಂ ಮುಖಂಡ ವಕೀಲ ಅಬ್ದುಲ್ ರಜಾಕ್ ಮಾತನಾಡಿ, ನೋಟಿಸ್ ಕೂಡ ಕೊಟ್ಟಿಲ್ಲ, ಅಮಾಯಕ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಯಾರಾದರೂ ಒತ್ತುವರಿ ಮಾಡಿದರೆ ತೆಗೆದು ಬಿಸಾಕಿ, ಆದರೆ ಈ ಅಂಗಡಿಗಳು ನೀವೇ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಿ, ಈಗ ಏಕಾಏಕಿ ಹೇಗೆ ನೀವು ತೆರವು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದರು. ಯಾರಾದರೂ ಒತ್ತುವರಿ ಮಾಡಿದ್ರೆ ದಯವಿಟ್ಟು ತೆಗೆದು ಬಿಸಾಕಿ, ಅದರ ಮಧ್ಯ ಯಾರು ಬರಲ್ಲ. ನಾನಿವತ್ತು ನಿಮ್ಮನ್ನ ಪ್ರಶ್ನೆ ಮಾಡಕ್ ಬಂದಿರೋದು 1982ರಲ್ಲಿ ನೀವೇ ಕಾರ್ಪೊರೇಷನ್ ಸಿಟಿ ಅಗ್ರಿಮೆಂಟ್ ಮಾಡಿಕೊಡುತ್ತೆ. 300 ರೂಪಾಯಿ ತಗೊಂಡು ಅಗ್ರಿಮೆಂಟ್ ಮಾಡಿ ಕೊಟ್ಟು ಇವತ್ತು ನಮಗೆ ಕೇಳೋದು ಇಲ್ಲ, ನೋಟಿಸು ಕೊಡಲ್ಲ. ಫುಟ್ಪಾತ್ ಮುಂದೆ ಅವರು ಡಿಸೈನ್ ಮಾಡಿ, ಅವರು ಟೈಲ್ಸ್ ಹಾಕಿ ಪೇವ್ಮೆಂಟ್ ಮಾಡಿ ಅದೆಲ್ಲ ಮಾಡಿದಾರಲ್ಲ, ಅದು ಫುಟ್ಪಾತ್. ಅದ್ರ ಮೇಲೆ ಯಾವ ಒತ್ತುವರಿ ಆಗಿಲ್ಲ. ಅದೇ ಮಾನ್ಯ ಹೈಕೋರ್ಟ್ಗೆ ನಿಜ, ಮಾನ್ಯ ಹೈಕೋರ್ಟ್ಗೆ ವ್ಯಾಲ್ಯೂ ಇಲ್ಲ, ಮಾನ್ಯ ಸುಪ್ರೀಂ ಕೋರ್ಟ್ಗೆ ವ್ಯಾಲ್ಯೂ ಇಲ್ಲ. ಎಲ್ಲರೂ ಸರ್ಕಾರಿ ಅವ್ರಿಗೆ ಏನ್ ಪ್ರಶ್ನೆ? ನಾವು 42 ಇಯರ್ಸ್ ಮಾಡ್ತಾ ಇದ್ದೀವಿ. ನಾವು ಗುಂಡ್ರು ಅವರು ನಮ್ಗೆ ಕಟ್ಟೋರು. ನಮ್ಗೆ ನ್ಯಾಯ ಬೇಕು. ಹೈಕೋರ್ಟ್ ಜಡ್ಜ್ಗೆ ನಾವು ಹೇಳ್ತೀವಿ, ನಮ್ಗೆ ನ್ಯಾಯ ಬೇಕು. ನಮಗೂ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸುಪ್ರೀಂ ಕೋರ್ಟ್ ಮೇರಿನೂ ಇವರುಗಳು ನಮ್ಗೆ ಅವಕಾಶ ಕೊಡ್ತಲ್ಲ ಅಂಗಡಿಗಳು ಹಾಕೊಳ್ಳಕ್ಕೆ. ದಿಸ್ ಇಸ್ ನಾಟ್ ರೈಟ್ ಆಸ್ ಪರ್. ಬಾಗಲಕೋಟೆ ಜಿಲ್ಲೆ ಮುಧೋಳ ಶಾಸಕ ಆರ್.ಬಿ. ತಿಮ್ಮಾಪುರ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಲೋಕಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆರ್.ಬಿ. ತಿಮ್ಮಾಪುರ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿ ತಿಮ್ಮಾಪುರ ಭಾವಚಿತ್ರ ಹಿಡಿದು ಘೋಷಣೆ ಕೂಗಿದರು. ಚಿಕ್ಕಬಳ್ಳಾಪುರ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬಾಗೇಪಲ್ಲಿ ಕ್ಷೇತ್ರದ ಚೇಳೂರು ಗುಡಿಬಂಡೆ ಸಂಪೂರ್ಣ ಬಂದ್ ಆಗಿದೆ. ನಡು ರಸ್ತೆಯಲ್ಲಿ ಕೂತು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದು, ಬೈಕ್ ರ್ಯಾಲಿ ನಡೆಸಿದರು. ಗುಡಿಬಂಡೆಯಲ್ಲಿ ಬೆಂಬಲಿಗನೋರ್ವ ಹೈ ಡ್ರಾಮಾ ಮಾಡಿದ್ದಾನೆ. ಬಸ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದು, ಓರ್ವ ಯುವಕ ಪೆಟ್ರೋಲ್ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೂಡಲೇ ಪೊಲೀಸರು ಸ್ಥಳೀಯರು ಆತನನ್ನು ರಕ್ಷಿಸಿದ್ದಾರೆ. ಕೋಲಾರ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ನಾಳೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ವಿವಿಧ ಸಂಘಟನೆಗಳಿಂದ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಲು ವರ್ತಕರು, ರೈತರು, ಆಟೋ ಹಾಗೂ ಟೆಂಪೋ ಚಾಲಕರ ಸಂಘ ಕರೆ ನೀಡಿದೆ. ಕೋಲಾರ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಮೇಲೆ ಆರೋಪ ಮಾಡಲಾಗಿತ್ತು. ನಮಗೆ ಮಂತ್ರಿ ಸ್ಥಾನ ಸಿಗದಿರೋದಕ್ಕೆ ನಮ್ಮ ಮಾಜಿ ಸಂಸದರ ಪಾತ್ರ ಇದೆ ಅಂತ ಹೇಳಿದ್ರು. ಕೋಲಾರ ಶಾಸಕರಿಗೆ ಸಚಿವ ಕೆಎಚ್ ಮುನಿಯಪ್ಪ ತಿರುಗೇಟು ಕೊಟ್ಟಿದ್ದು, ಅವರು ನನ್ನ ಬಳಿ ಬಂದು ಕೇಳಲಿಲ್ಲ, ಒಂದು ವೇಳೆ ಕೇಳಿದ್ರೆ ಹೈಕಮಾಂಡ್ ಬಳಿ ಮಾತಾಡ್ತಿದ್ದೆ, ಮುಖ್ಯಮಂತ್ರಿಗಳ ಬಳಿ, ಸಿದ್ದರಾಮಣ್ಣ ಬಳಿ, ಹರಿಪ್ರಸಾದ್ ಬಳಿ ಹೇಳಬಹುದಾಗಿತ್ತು, ಯಾಕೆ ಅವರು ಹೀಗೆ ಹೇಳ್ತಿದ್ದಾರೋ ಗೊತ್ತಿಲ್ಲ. ನಾನು ಅವರನ್ನೆಲ್ಲ ಕರ್ಕೊಂಡು ಹೋಗಿ ಸೀನಿಯರ್ಸ್ ಇದ್ದಾರೆ, ಕೆಲಸ ಮಾಡಿದ್ದಾರೆ, ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದೆ ಅಂತ ಹೇಳಿದ್ರು. ನಮಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಅವರು ನನ್ನ ಬಂದು ಕೇಳಿಲ್ಲ. ಒಂದು ವೇಳೆ ಕೇಳಿದ್ರೆ ನಾನು ಕೂಡ ಹೈಕಮಾಂಡಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವ್ರಿಗೆ, ಹರಿಪ್ರಸಾದ್ ಹೇಳ್ಬೋದಾಗಿತ್ತು. ಯಾಕೆ ಅವ್ರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಕೇಳಿದರೆ ನಂದು ಕರ್ತವ್ಯ ಇದೆ, ನಾನು ಅವನ್ನ ಕರ್ಕೊಂಡೋಗಿ ಇವರೆಲ್ಲ ಸೀನಿಯರ್ಸ್ ಇದ್ದಾರೆ, ಕೆಲಸ ಮಾಡಿದ್ದಾರೆ, ಕೊಡಬೇಕನ್ನೋದನ್ನು ನಾನು ಒತ್ತಾಯ ಮಾಡೋದು ನನ್ನ ಜವಾಬ್ದಾರಿ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಅಸಮಾಧಾನ ಇದ್ದೇ ಇರುತ್ತೆ, ಕೊನೆಯ ಸಂಪುಟದ ಅವಧಿ ಇರುವ ಕಾರಣ ಆಕಾಂಕ್ಷಿಗಳು ಹೆಚ್ಚಿರುತ್ತೆ,
ಕೆಲವು ಶಾಸಕರ ಜೊತೆಗೂ ನಾನು ಮಾತನಾಡಿದ್ದೇನೆ. ಸಿಎಂ ಜೊತೆಯ ಸಂಪರ್ಕದಲ್ಲಿದ್ದೇನೆ. ಸುರ್ಜೇವಾಲಾ ಕೂಡ ಬರ್ತಾ ಇದ್ದಾರೆ. ಇದೆಲ್ಲವನ್ನ ಬಗೆಹರಿಸುವ ವಿಶ್ವಾಸವಿದೆ. ಯಾವ ರೀತಿ ಭಿನ್ನಾಭಿಪ್ರಾಯ ಬಗೆಹರಿಸಬೇಕು ಅಂತ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕೆಲವು ಶಾಸಕರು ಭಾವೋದ್ವೇಗಕ್ಕೆ ಒಳಗಾಗಿ ರಾಜೀನಾಮೆ ಮಾತನಾಡಬಹುದು, ಆದರೆ ಯಾರೂ ಕೂಡ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬೆಳಿಗ್ಗೆದ್ದಲ್ಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆ ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ನಾನು ಅದನ್ನು ಆ ಪ್ರಸ್ತಾವನೆ ನಾನು ಒಪ್ಪಿರಲಿಲ್ಲ. ಆದರೂ ಕೂಡ ಅದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಕಾರಣದಲ್ಲಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದೇನೆ. ನೋಡೋಣ, ಇವತ್ತು ಸ್ವಲ್ಪ ಎಲ್ಲ ಬಿಕ್ಕಟ್ಟುಗಳಿಗೂ ಕೂಡ ಇತ್ಯರ್ಥ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಸಚಿವ ಸ್ಥಾನ ಸಿಗದೆ ಭುಗಿಲೆದ್ದಿರೋ ಕಾಂಗ್ರೆಸ್ ಶಾಸಕರ ಬಂಡಾಯವನ್ನ ಶಮನಗೊಳಿಸುವುದಕ್ಕೆ ಹಿರಿಯ ನಾಯಕರು ಮುಂದಾಗಿದ್ದಾರೆ. ರಾಜೀನಾಮೆ ಬೆದರಿಕೆ ಹಾಕಿರುವ ಶಾಸಕರನ್ನ ಮನವೊಲಿಸಲು ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಹಿರಿಯ ಸಚಿವರ ಹಂತದಲ್ಲಿ ಬಿರುಸಿನ ಮಾತುಕತೆಗಳು ನಡೆಯುತ್ತಿವೆ. ನಿನ್ನೆ ದಿನೇಶ್ ಗುಂಡೂರಾವ್ ಜೊತೆ ಚರ್ಚೆ ಮಾಡಿದ್ದು, ಇವತ್ತು ಇಂಡಿ ಶಾಸಕ ಯಶವಂತರಾಯಗೌಡಗೆ ಸಿಎಂ ಡಿಕೆ ಶಿವಕುಮಾರ್ ಕರೆ ಮಾಡಿ ಮನವೊಲಿಕೆಯ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಟಿಬಿ ಜಯಚಂದ್ರ, ಎಂ ಕೃಷ್ಣಪ್ಪ ಜೊತೆಯೂ ಸಿಎಂ ಮಾತುಕತೆ ನಡೆಸಲಿದ್ದಾರೆ. ಸಮಾಜ ಕಲ್ಯಾಣ ಖಾತೆ ಮೇಲೆ ಸಚಿವ ಕೆಎಚ್ ಮುನಿಯಪ್ಪ ಕಣ್ಣಿಟ್ಟಿದ್ದಾರೆ. ಹಾಲಿ ಖಾತೆ ಬದಲಾವಣೆಗಾಗಿ ಮುನಿಯಪ್ಪ ಪಟ್ಟು ಹಿಡಿದಿದ್ದು, ಆಹಾರ ನಾಗರಿಕ ಸರಬರಾಜು ಇಲಾಖೆ ಬೇಡ ಅಂತ ವರಿಷ್ಠರನ್ನ ಭೇಟಿಯಾಗಿ ಮುನಿಯಪ್ಪ ತಿಳಿಸಿದ್ದಾರಂತೆ. ಈ ಹಿಂದೆ ಬಲಗೈಗೆ ಸೇರಿದ್ದ ಎಚ್.ಸಿ. ಮಹದೇವಪ್ಪಗೆ ಸಮಾಜ ಕಲ್ಯಾಣ ಖಾತೆ ಕೊಡಲಾಗಿತ್ತು. ಈಗ ಎಡಗೈಗೆ ಕೊಡಿ ಅಂತ ಮುನಿಯಪ್ಪ ಡಿಮ್ಯಾಂಡ್ ಮಾಡಿದ್ದಾರಂತೆ. ವರಿಷ್ಠರು ಸಮಾಜ ಕಲ್ಯಾಣ ಖಾತೆ ಕೊಡೋ ಬಗ್ಗೆ ಆಪ್ತರ ಬಳಿ ಮುನಿಯಪ್ಪ ಹೇಳ್ಕೊಂಡಿದ್ದಾರಂತೆ. ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಆಗಮಿಸಿರುವ ಕೆಎಂ ಶಿವಲಿಂಗೇಗೌಡರಿಗೆ ಅಧಿಕಾರಿಗಳು ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಗಡಿ ಭಾಗದ ಹಿರಿಸಾವೆಯಲ್ಲಿ ಅದ್ದೂರಿ ಸ್ವಾಗತ ಕೋರಿದರು. ಇದಾದ ಬಳಿಕ ಸಚಿವರು ಜಿಲ್ಲೆಯ ಬರ ಬೆಳೆನಾಶ ಅಧ್ಯಯನ ಮಾಡುತ್ತಿದ್ದಾರೆ. ಇವತ್ತು ಹೊಳೆನರಸೀಪುರ, ಅರಕಲಗೂಡು ತಾಲೂಕಿನಲ್ಲಿ ಅಧ್ಯಯನ ನಡೆಸಿ ಮಾಹಿತಿಯನ್ನ ಪಡೆದಿದ್ದಾರೆ. ಮೊದಲನೇ ಬಾರಿಗೆ ಹಾಸನ ಜಿಲ್ಲಾ ಸಚಿವರಾದ ಮೇಲೆ ಪ್ರಥಮ ಬಾರಿಗೆ ಭೇಟಿಯನ್ನ ಕೊಡ್ತಕ್ಕಂಥ ಸಂದರ್ಭ. ಇವತ್ತು ನಮಗೆ ಅನಿವಾರ್ಯವಾಗಿ ಏನು ಬರದ ಛಾಯೆ ಕರ್ನಾಟಕ ರಾಜ್ಯದಲ್ಲಿ ಮೂಡಿದೆ, ಇದರ ಅಧ್ಯಯನವನ್ನು ಮಾಡಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ NDRF ಗೈಡ್ಲೈನ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ಅನುದಾನವನ್ನ ಪಡೆಯತಕ್ಕಂಥ ದೃಷ್ಟಿಯಿಂದ ರಾಜ್ಯ ಸರ್ಕಾರ ವರದಿಯನ್ನ ಕೊಡಲಿಕ್ಕೆ ಜಿಲ್ಲಾ ಎಲ್ಲ ಸಚಿವರನ್ನ ಹೊಲಗಳಲ್ಲಿ ಹೋಗಿ ಹೊಲಗಳನ್ನ ಪ್ರತ್ಯಕ್ಷ ಸಮೀಕ್ಷೆಯನ್ನು ಮಾಡಿ ಇದರಿಂದ ರೈತರನ್ನ ವಿಮುಕ್ತಗೊಳಿಸ್ತಕ್ಕಂಥ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತಗೊಂಡು ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಸಚಿವರು ಇವತ್ತು ಹೊಲದಲ್ಲಿದ್ದಾರೆ. ಇನ್ನು ನೂತನ ಸಚಿವರಾದ ಟಿ ರಘುಮೂರ್ತಿ ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸಿದ್ದಾರೆ. ಕಾರ್ಯಕರ್ತರು, ಅಭಿಮಾನಿಗಳು, ಅಧಿಕಾರಿಗಳು ಸ್ವಾಗತ ಕೋರಿದರು. ಇದಾದ ಮೇಲೆ ಸಚಿವರು ಅಧಿಕಾರಿಗಳ ಜೊತೆ ಹಲವೆಡೆ ಬರ ಹಾಗೂ ನೆರೆ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ರೈತರ ಕಷ್ಟ ಆಲಿಸಿದರು. ಇದೇ ವೇಳೆ ಮಾತನಾಡಿದ ಸಚಿವರು, ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರವಾಗಿ ಪೂರೈಸುತ್ತೇವೆ. ಕೇಂದ್ರದಿಂದ 5,300 ಕೋಟಿ ಹಣ ತರಲು ಒತ್ತಾಯಿಸಿದ್ದೇವೆ ಅಂತ ಹೇಳಿದರು. ಇಲ್ಲಿ ಎಲ್ಲ ಒಂದು ಕಡೆಗೆ ಹಿರಿಯೂರಲ್ಲಿ ಡ್ಯಾಮ್ ಇದ್ರೂ ಕೂಡ ಇಲ್ಲಿ ಕುಡಿಯೋ ನೀರು ಇರ್ಬೋದು, ಸ್ವಲ್ಪ ರೈತರಿಗೆ ಮಳೆ ಕಡಿಮೆ ಏನು ನಮ್ಮ ಜಿಲ್ಲೆನಲ್ಲಿ ಅತ್ಯಂತ ಕಡಿಮೆ ಮಳೆ ಬಿದ್ದಿದಂತ ಅನಿಸ್ತಾ ಇದೆ. ಈಗ ಅಧಿಕಾರಿಗಳ ರಿಪೋರ್ಟ್ ನೋಡಿದ್ರೆ ಇದಕ್ಕೆ ಪೂರಕವಾಗಿ ಏನು ಸರ್ಕಾರ ಸಹಾಯ ಮಾಡಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲ ರೈತರು ಏನು ಯಾರೆಲ್ಲ ಬಿತ್ತಿಲ್ಲ ಅದಕ್ಕೂ ಒಂದು ಪ್ರಿವೆಂಟಿವ್ ಸೋಯಿಂಗ್ ಅಂತಿದೆ. ಯಾರು ಬಿತ್ತನೆ ಮಾಡಲ್ಲ ಅವ್ರಿಗೆ 25% ಅವರಿಗೆ ಪರಿಹಾರ ಕೊಡೋಂಥ ಇದೆ ಇನ್ಶೂರೆನ್ಸ್. ಇದರಲ್ಲಿ ಇನ್ನು ಹೊಸ ಮುಖ್ಯಮಂತ್ರಿಗಳಾದ ನಂತರ ಇದು ಒಂದು ರಚನೆ ಆಗಿದೆ. ಖಂಡಿತವಾಗ್ಲೂ ಕೂಡ ನಾನೇ ಇದ್ರೂ ಕೂಡ ಯಾರು ಆಕಾಂಕ್ಷಿಗಳಿರ್ತಾರೆ, ಯಾರು ಎಲಿಜಿಬಲ್ ಇರ್ತಾರೆ
ಅವರಿಗೆ ಒಂದು ಅವಕಾಶ ತಪ್ಪದಂಥ ಸಂದರ್ಭದಲ್ಲಿ ಅಸಮಾಧಾನ ಖಂಡಿತವಾಗ್ಲೂ ಆಗ್ತದೆ. ಅದನ್ನು ಸರಿಪಡಿಸೋಂಥ ಕೆಲಸ ನಮ್ಮ ವರಿಷ್ಠರು, ರಾಷ್ಟ್ರ ನಾಯಕರು, ರಾಜ್ಯದ ನಾಯಕರು, ಮುಖ್ಯಮಂತ್ರಿಗಳು ಕೂಡ ಸರಿ ಮಾಡೋಂಥ ಕೆಲಸ ಖಂಡಿತ. ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ವಿಜಯಾನಂದ ಕಾಶ್ಯಪ್ಪನವರು ಇಳಕಲ್ನ ತಮ್ಮ ಮನೆಗೆ ಬಂದರು. ಈ ವೇಳೆ ಆರತಿ ಎತ್ತಿ ಪತ್ನಿ ವೀಣಾ ಹಾಗೂ ಮಗಳು ಸಕ್ಷಮ ಸ್ವಾಗತ ಕೋರಿದ್ರು. ಈ ವೇಳೆ ಆರತಿ ತಟ್ಟೆಗೆ ದುಡ್ಡು ಹಾಕಲು ವಿಜಯಾನಂದ ಕಾಶ್ಯಪ್ಪನವರು ಮುಂದಾದರು. ಆಗ ಆರತಿ ತಟ್ಟೆಗೆ ಹಣ ಬೇಡಪ್ಪ, ಬಡವರಿಗೆ ಕೊಡಿ ಅಂತ ಮಗಳು ಹೇಳಿದ್ರು. ಸಚಿವ ಸಂತೋಷ್ ಲಾಡ್ ಕೂಡ ಬರ ಅಧ್ಯಯನ ಶುರು ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿಗೆ ಹೋಗಿ ಬರ ಅಧ್ಯಯನ ಮಾಡಿ ವರದಿ ನೀಡುತ್ತೇವೆ ಅಂತ ಹೇಳಿದರು. ಕೇಂದ್ರ ಸರ್ಕಾರದಿಂದ ಬೆಳೆ ಪರಿಹಾರದ ದುಡ್ಡು ಬಂದಿಲ್ಲ, ಬಿಜೆಪಿ ಆಡಳಿತದ ರಾಜ್ಯಗಳಿಗೆ ಹೋದಷ್ಟು ಅನುದಾನ ನಮಗ್ ಬಂದಿಲ್ಲ ಅಂತ ಕಿಡಿಕಾರಿದ್ರು. ಹಾಗೆ ಯಾವ ಖಾತೆ ಸಿಗುತ್ತೋ ಅದನ್ನ ಖುಷಿಯಿಂದ ನಿರ್ವಹಣೆ ಮಾಡ್ತೇನೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳಾದ 2-3 ದಿನದಲ್ಲಿ ಆಗ್ಬೋದು, ಪೋರ್ಟ್ಫೋಲಿಯೋ ಅಲಾಟ್ಮೆಂಟ್ ಆಗ್ಬೋದು. ಪ್ರೀತಿ ಇದೆ ಆ ಖಾತೆ ಮೇಲೆ, ಇಲ್ಲ ಅಂತಲ್ಲ. ಬಟ್ ಯಾವ ಖಾತೆ ಸಿಕ್ಕರೂ ಮಾಡ್ತೀನಿ. ಎನಿ ಆಪರ್ಚುನಿಟಿ ಗಿವನ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಇದು ಯಾರ್ಯಾರು ಸಿಕ್ಕಿಲ್ಲ ಅವರು ಮೆರಿಟ್ ಇಲ್ಲ ಅಂತಲ್ಲ, ನಮ್ಗಿಂತ ಜಾಸ್ತಿ ಮೆರಿಟ್ ಇರೋರಿಗೆ ಇದೆ. ಪ್ರತಿಯೊಬ್ಬರು ಎವ್ರಿಬಡಿ ಹ್ಯಾಸ್ ಗಾಟ್ ಮೆರಿಟ್. ನಾನು ಲಕ್ಕಿ ಅಂತ ಯಾವಾಗಲೂ ಭಾವಿಸ್ತೀನಿ. ಸೊ ಈ ಅವಕಾಶ ನಮಗೇನು ಸಿಕ್ಕಿದೆ ಖಂಡಿತವಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ತೀವಿ. ಪಕ್ಷಕ್ಕೆ, ಸರ್ಕಾರಕ್ಕೆ ಹಾಗೂ ಇಲಾಖೆ, ಯಾವುದೇ ಇಲಾಖೆ ಸಿಕ್ಕರೆ ಅದಕ್ಕೆ ಹೆಸರು ತರ್ತಕ್ಕಂಥ ಕೆಲಸ. ಡಿ ಸಿ ಅವ್ರ ಜೊತೆ ಮಾತನಾಡ್ತಿದ್ದೀನಿ. ಅಲ್ಲಿ ಹ್ಯಾವ್ ಅ ಮೀಟಿಂಗ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತಾಕೀತು ಮಾಡಿದ್ದಾರೆ ಎಲ್ಲ ತಾಲೂಕುಗಳಿಗೆ ಹೋಗ್ಬೇಕಂತೇಳಿ. ಸೊ ಇವತ್ತು ಇನ್ನೂ 2-3 ದಿನ ಎಲ್ಲ ತಾಲೂಕುಗಳಿಗೆ ಹೋಗಿ ಏನು ಸ್ಟಾಕ್ ಇದೆ, ಏನು ಸಿಚುವೇಶನ್ ಇದೆ, ನೇರವಾಗಿ ರೈತರು ಮಾತಾಡೋದಾಗಿರಲಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗೋದಾಗಿರಲಿ, ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ 2-3 ದಿನದಲ್ಲಿ. ಯಾಕಂತಂದರೆ ಡಿ ಸಿಗಳು ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿ ಸಿಗಳು ತಿರುಗಾಡಿದ್ದಾರೆ. ಬರ ಘೋಷಿತ ಮಾಡಬೇಕಂದ್ರೆ ಆ ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸ್ ಒಳಗೆ ಯಾವ ಬರ್ತವೆ ಚೆಕ್ ಮಾಡಬೇಕಾಗುತ್ತೆ. ಅದರ ಸಪೋರ್ಟ್ ನಮಗೆ ಕೇಂದ್ರ ಸರ್ಕಾರದಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರಗಳು ಇದಾವೆ ರಾಜ್ಯದಲ್ಲಿ ಯಾವಾಗಲೂ ಮಲ್ತಾಯಿ ಧೋರಣೆ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕಲ್ಲ, ವಾಸ್ತವಾಂಶ ಕೂಡ ಇದೆ. ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತಕ್ಕಂಥದ್ದು ವಾದ. ನಾವು ಯಾವುದು ಕಾಟಾಚಾರಕ್ಕಲ್ಲ, ಸತ್ಯಾಂಶ ಇದೆ. ಬೇರೆ ರಾಜ್ಯಗಳಿಗೆ ಎಷ್ಟು ದುಡ್ಡು ಹೋಗಿದೆ, ನಮ್ಮ ರಾಜ್ಯಗಳಿಗೆ ಎಷ್ಟು ದುಡ್ಡು ಬಂದಿದೆ, ನೀವು ಬೇಕಾದ್ರೆ ಚೆಕ್. ಮಂಗಳೂರಿನ ಕೆತ್ತಿಕಲ್ನಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ಮಂಗಳೂರು ಮೂಡಬಿದಿರೆ ಸಂಪರ್ಕದ ಕೆತ್ತಿಕಲ್ ಬಳಿ ಕಲ್ಲು ಬಂಡೆ ಸಮೇತವಾಗಿ ಗುಡ್ಡ ಕುಸಿದು ಬಿದ್ದಿದೆ. ಗುಡ್ಡ ಕುಸಿತ ಹಿನ್ನೆಲೆ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಗುಡ್ಡ ಕುಸಿಯುತ್ತಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮಳೆ ಇಲ್ಲ, ಬಿತ್ತಿದ ಬೆಳೆಯನ್ನ ಅನ್ನದಾತರು ನಾಶ ಮಾಡುತ್ತಿದ್ದಾರೆ. ಗದಗ ತಾಲೂಕಿನ ಶಿರಂಜ ಗ್ರಾಮದ ರೈತ 4 ಎಕರೆಯಲ್ಲಿ ಬೆಳೆದಿದ್ದಂತಹ ಮೆಕ್ಕೆಜೋಳವನ್ನು ಬೆಳೆದಿದ್ರು. ಆದರೆ ಮಳೆಯಿಲ್ಲದ ಕಾರಣಕ್ಕೆ ಮೇಕೆ ಕುರಿಗಳನ್ನು ಬಿಟ್ಟು ಬೆಳೆಯನ್ನ ಮೇಯಿಸಿದ್ದಾರೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಬರದ ಛಾಯೆ ಆವರಿಸಿದೆ. ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ರಾಜ್ಯದಲ್ಲಿ ಕಳೆದ ವಾರದಿಂದ ಉತ್ತಮ ಮಳೆಯಾಗ್ತಿದೆ. ರಾಜ್ಯದ ಡ್ಯಾಂಗಳು 61% ತುಂಬಿವೆ. ಕೆಆರ್ಎಸ್ ಡ್ಯಾಂ 105 ಅಡಿ ತುಂಬಿದೆ. ಹೀಗಾಗಿ ಮುಂಗಾರು ಹೊಸ ಬೆಳೆಗೆ ನೀರು ಹರಿಸೋದಕ್ಕೆ ರೈತರು ಒತ್ತಾಯ ಮಾಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಬೀಳ್ತಿದೆ. ಕಬಿನಿಯಿಂದ ತಮಿಳುನಾಡಿಗೆ ನೀರು ಹೋಗ್ತಿದೆ. ನಮ್ಮ ಡ್ಯಾಮಲ್ಲಿರೋ ನೀರನ್ನ ನಾಲೆಗಳಿಗೆ ಬಿಟ್ಟು ಕೆರೆ ಕಟ್ಟೆಗಳನ್ನು ತುಂಬಿಸಿ ಅಂತ ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈಗ ಸರ್ಕಾರಕ್ಕೂ ಒತ್ತಡ ಕಮ್ಮಿ ಆಗಿದೆ. ತಮಿಳುನಾಡಿಗೆ ನೀರು ಕಪಿಲಾ ನದಿ ತುಂಬಿ ಹರಿತಾ ಇದೆ. ಅಲ್ಲಿ ಇನ್ನೂ ಯಥೇಚ್ಛವಾಗಿ ಮಳೆ ಬೀಳ್ತಾ ಇದೆ. ಈಗ 30,000 ಬಿಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕ್ಯೂಸೆಕ್ಸ್ನ ನೀರು ಬಿಡ್ತಾರೆ ಅಲ್ಲಿ ತಮಿಳುನಾಡಿಗೆ. ಅವ್ರಿಗೂ ಬೇಕಾದ್ರೆ ಸಾಕಷ್ಟು ಆಗಿದೆ. ನಮಗೆ ಈಗ 105 ಅಡಿ ಆಗಿದೆ ಕನ್ನಂಬಾಡಿ ಕಟ್ಟೆನಲ್ಲಿ. 82 ಅಡಿ ಇದ್ದಾಗ ಮುಖ್ಯಮಂತ್ರಿಯವರು ಬೆಳೆ ಹಾಕಬೇಡಿ, ದಯವಿಟ್ಟು ರೈತರಲ್ಲಿ ಮನವಿ ಮಾಡ್ಕೊತೀವಿ ಅಂತ ಹೇಳಿದರು. ಈಗ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ, ಅನೌನ್ಸ್ ಮಾಡಿ ನೀರು ಬಿಡ್ತೀವಿ, ಬೆಳೆ ಬೆಳೀರಿ ಅಂತ ಹೇಳಿ ಅಂತ. ಈಗ ನಮಗೆ ನಾವೇ ಹೇಳ್ತಾ ಇದ್ದೀವಿ, ಅವ್ರು ಅನೌನ್ಸ್ ಮಾಡಬೇಕು ತಕ್ಷಣ. ಭರವಸೆ ಇದೆ, ವರುಣನ ಕೃಪೆಯಿಂದಾಗಿ ಕಾವೇರಿ ನದಿ ನೀರು ಸಂಪೂರ್ಣವಾಗಿ ತುಂಬುತ್ತೆ ಅಂತೇಳಿ. ಆದರೆ ಮುಖ್ಯಮಂತ್ರಿಗಳೇ, ತಮಿಳುನಾಡಿಗೆ ಈಗಾಗಲೇ ಕಪಿನಿಯಿಂದ ನೀರು ಹೋಗ್ತಾ ಇದೆ. ಮಂಡ್ಯ ಜಿಲ್ಲೆಯ ರೈತರನ್ನು ಉಳಿಸಬೇಕಾಗಿದೆ, ಕಾವೇರಿ ಕೊಳ್ಳದ ಜನರನ್ನು ಉಳಿಸಬೇಕಾಗಿದೆ. ಹಾಗಾಗಿ ರೈತರು ಬೆಳೆಯನ್ನು ಭೂಮಿಯನ್ನು ನೆನ್ಕೊಂಡಿರುವಂಥ ಜನರಿಗೆ ಹರ್ಷೋದ್ದಾಯಕವಾಗಿ ನೀವು ಒಂದು ಹೊಸ ಆದೇಶವನ್ನು ಮಾಡಬೇಕಾಗಿದೆ. ನಾಲೆಗಳಿಗೆ, ಬೆಳೆಗಳಿಗೆ ನೀರು ಬಿಡಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ.
ಮಲೆನಾಡಿನಲ್ಲಿ ಮಳೆ ಕೊಂಚ ಕಡಿಮೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ 3 ಪ್ರಮುಖ ಜಲಾಶಯಗಳಾದ ತುಂಗಭದ್ರಾ, ಲಿಂಗನಮಕ್ಕಿ ಡ್ಯಾಂಗಳ ಒಳಹರಿವಿನ ಪ್ರಮಾಣ ಕಡಿಮೆಯಾಗಿದೆ. ಲಿಂಗನಮಕ್ಕಿಯಲ್ಲಿ 1787.20 ಅಡಿ ನೀರಿದೆ. ತುಂಗಾ ಜಲಾಶಯದಲ್ಲಿ 2411 ಟಿಎಂಸಿ ನೀರಿದೆ. ಇನ್ನು 186 ಅಡಿ ಇರೋ ಭದ್ರಾ ಜಲಾಶಯದಲ್ಲಿ 48.484 ಟಿಎಂಸಿ ನೀರಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಭಾಗದಲ್ಲಿ ತುಂಗಭದ್ರಾ ನದಿ ಮೈ ತುಂಬಿ ಹರಿಯುತ್ತಿದೆ. ಹರಿಹರದಲ್ಲಿ ಕರವೇ ಪದಾಧಿಕಾರಿಗಳು ಹಾಗೂ ಮಹಿಳೆಯರು ನದಿಗೆ ಪೂಜೆ ಮಾಡಿ ಬಾಗಿನ ಅರ್ಪಣೆ ಮಾಡಿದ್ರು. ಅರ್ಚಕರಿಂದ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಾಡಿಸಲಾಯಿತು. ನಟ ರವಿಚಂದ್ರನ್ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬೆಂಗಳೂರಿನ ಸಿಎಂ ಮನೆಯಲ್ಲಿ ಭೇಟಿ ಮಾಡಿದರು. ಸುಮಾರು 1 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಜೊತೆ ಮಾತನಾಡಿದರು. ಸಿಎಂ ಆಗಿದ್ದಕ್ಕೆ ಧನ್ಯವಾದ ಸಲ್ಲಿಸಿದ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಇಬ್ಬರು ಮಾತನಾಡಿದರು. ಮಾಜಿ ಎಂಎಲ್ಸಿ ಎಚ್ ವಿಶ್ವನಾಥ್ ಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಮೈಸೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲಿ ಸರ್ಕಾರ ಬಂದು 2 ತಿಂಗಳಾಗಿದೆ. ಡಿಕೆ ಸರ್ಕಾರ ಆಶಾದಾಯಕವಾಗಿ ಹೋಗ್ತಿದೆ. ಹಲವು ಸಮಸ್ಯೆಗಳಿಗೆ ಪರಿಹಾರ ಕಾಣುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಕಾವೇರಿ ನದಿಯ ನೀರಿನ ಹಂಚಿಕೆ ವಿಚಾರವಾಗಿ ಡಿಕೆ ಒಳ್ಳೆಯ ನಿರ್ಧಾರ ಮಾಡುತ್ತಿದ್ದಾರೆ. ತಮಿಳುನಾಡಿನ ಸಿಎಂ ವಿಜಯ್ಗೆ ಆಹ್ವಾನ ಕೊಟ್ಟಿದ್ರು. ಇದು ಒಳ್ಳೆಯ ಬೆಳವಣಿಗೆ. 2 ರಾಜ್ಯದ ಸಿಎಂಗಳು ಕುಳಿತು ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುವುದು ಒಳ್ಳೆಯದು ಅಂತ ಹೇಳಿದರು. ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ಬಂದು 2 ತಿಂಗಳಾಗಿದೆ. ಈ 2 ತಿಂಗಳಲ್ಲಿ ಭಾಳ ಪ್ರಾಮಿಸಿಂಗ್ ಆಗಿ ಹೋಗ್ತಾ ಇದ್ದಾರೆ. ಅವರ ನಡವಳಿಕೆಗಳು, ತಗೊಳ್ಳೋ ತೀರ್ಮಾನ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದು. ಹಲವಾರು ಹಳೆಯ ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾಡಿನ ಜನರಿಗೆ ಒಂದು ಸಂತೋಷ. ಬಿಡದಿ ಟೌನ್ಶಿಪ್ ಕುರಿತು ಪಾದಯಾತ್ರೆ ಬಗ್ಗೆ ಚರ್ಚೆಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿಯಾಗಿ ಚರ್ಚೆ ಮಾಡಲಿದ್ದಾರೆ. ಬಳಿಕ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಕೆಪಿಎಸ್ಸಿ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಎಬಿವಿಪಿ ಪಶುವೈದ್ಯಾಧಿಕಾರಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿ ಕಾರ್ಯಕರ್ತರು ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಎಬಿವಿಪಿ ರಾಜ್ಯಾಧ್ಯಕ್ಷ ಗೋಪಿ ಮಾತಾಡಿ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲೂ ಹೋರಾಟ ಮಾಡಿದ್ವಿ. 5 ದಿನಗಳ ಕಾಲ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ವಿ. ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಮತ್ತಷ್ಟು ಹೋರಾಟ ನಡೆಸಲಾಗುವುದು ಅನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ವಿದ್ಯಾರ್ಥಿ ಪರಿಷತ್ನ ಗಡುವನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಯಾವುದನ್ನು ಸಹ ನೆರವೇರಿಸದೆ ಇಂದು ಅನಿರ್ದಿಷ್ಟ ಹೋರಾಟಕ್ಕೆ ಕಾರಣವಾಗಿರುವಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿ ಆ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತಂದು ವಿದ್ಯಾರ್ಥಿ ಪರಿಷತ್ತು ಇಂದು ಅನಿರ್ದಿಷ್ಟ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಈ ರೀತಿ ಗಡುವನ್ನು ವಿದ್ಯಾರ್ಥಿಗಳ ಹಕ್ಕನ್ನು ಕಿತ್ಕೊಳ್ತಿರುವಂಥ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಎಲ್ಲ ಒಗ್ಗಟ್ಟಾಗಿ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ. ಬಡ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಕಿತ್ಕೊಳ್ತಿರುವಂಥ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ಪರಿಷತ್ನ ಧಿಕ್ಕಾರ. ಆದರೆ ವಿದ್ಯಾರ್ಥಿ ಪರಿಷತ್ ಚಾಮರಾಜನಗರ ತಾಲೂಕಿನ ಕಾಳಿಕಾಂಬ ಕಾಲೋನಿಯಲ್ಲಿ ಕೊನೆಗೂ ಚಿರತೆ ಬೋನಿಗೆ ಬಿದ್ದಿದೆ. ಕಾಳಿಕಾಂಬ ಕಾಲೋನಿಯಲ್ಲಿ ಚಿರತೆಯನ್ನು ಸೆರೆ ಹಿಡಿಯಲಾಗಿದ್ದು ಜಾನುವಾರುಗಳ ಮೇಲೆ ಚಿರತೆ ದಾಳಿ ನಡೆಸುತ್ತಾ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು. ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ರು. ಅರಣ್ಯ ಇಲಾಖೆ ಬೋನು ಅಳವಡಿಸಿತ್ತು. ಇದೀಗ ಬೋನಿಗೆ ಚಿರತೆ ಬಿದ್ದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕೊಂಡೋತ್ಸವ ಅದ್ದೂರಿಯಾಗಿ ನಡೆಯಿತು. ಕರಗ ಮಹೋತ್ಸವ ಹಿನ್ನೆಲೆ ಇವತ್ತು ಬೆಳಗ್ಗೆ ಕೊಂಡ ಮಹೋತ್ಸವ ನಡೆಯಿತು. ಕೊಂಡೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ಪಾಲ್ಗೊಂಡಿದ್ದರು.
ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರದ ಚೊಚ್ಚಲ ಬಜೆಟ್ ಅನ್ನು ಹಣಕಾಸು ಸಚಿವ ಎನ್ ಮರಿಯಾ ವಿಲ್ಸನ್ ಮಂಡಿಸಿದ್ದಾರೆ. ಆರ್ಥಿಕ ಬಿಕ್ಕಟ್ಟಿನ ನಡುವೆಯೂ ಯುವಕರು, ಮಹಿಳೆಯರು ಮತ್ತು ನವಜಾತ ಶಿಶುಗಳ ಕಲ್ಯಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮದುಮಗಳಿಗೆ 8 ಗ್ರಾಂ ಚಿನ್ನ ಹಾಗೂ ರೇಷ್ಮೆ ಸೀರೆ ಕೊಡುವುದಕ್ಕೆ 812 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವ ಶಿಶುಗಳಿಗೆ ಚಿನ್ನದ ಉಂಗುರ ಕೊಡುವುದಕ್ಕೆ 560 ಕೋಟಿ ಮೀಸಲಿಡಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆಗೆ 2,000 ಕೋಟಿ ಇಡಲಾಗಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕ್ಯಾಲಿಫೋರ್ನಿಯಾದ ಗಾಲ್ಫ್ ಕ್ಲಬ್ ಸಮೀಪ ಶಸ್ತ್ರಾಸ್ತ್ರಗಳೊಂದಿಗೆ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ 38 ವರ್ಷದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಟ್ರಂಪ್ ಅವರು ಆರ್ಎನ್ಸಿ ನಿಧಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ 2 ದಿನಗಳ ಮುನ್ನ ಈ ಘಟನೆ ನಡೆದಿದ್ದು ಭದ್ರತಾ ಸಿಬ್ಬಂದಿ ಎಚ್ಚರಿಕೆ ವಹಿಸಿದ್ದಾರೆ. 38 ವರ್ಷದ ಜಿನೈನ್ ಜಾನ್ ಟೇಲೆ ಬಂಧಿತ ವ್ಯಕ್ತಿ ಗಾಲ್ಫ್ ಮೈದಾನದ ಸುತ್ತಲಿನ ಭದ್ರತಾ ವ್ಯವಸ್ಥೆಯ ಫೋಟೋ ಹಾಗೂ ವಿಡಿಯೋಗಳನ್ನು ಚಿತ್ರೀಕರಿಸ್ತಾ ಇರೋದನ್ನು ಗಮನಿಸಿ ಪೊಲೀಸರು ತಡೆದಿದ್ದಾರೆ.